ಈಗ ಸಿದ್ದರಾಮಯ್ಯ ಅವರನ್ನು ಅಧಿಕಾರಿಗೆ ತರಾಟೆ ತಗೊಂಡಿದ್ದ ವೇದಿಕೆ ಮೇಲೆ ಅವರು ಸ್ವಯಂ ನಿವೃತ್ತಿ ನಿರ್ಧಾರವನ್ನು ತೆಗೆದುಕೊಂಡಾಗ ಈ ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಒಳ್ಳೆ ಸಂಬಂಧ, ಉತ್ತಮವಾದಂಥ ಸಂಬಂಧ ಇರಬೇಕಾಗಿರೋದು ಪ್ರಜಾಪ್ರಭುತ್ವದಲ್ಲಿ ಅತ್ಯವಶ್ಯ. ಶಾಸಕಾಂಗ ರೂಪಿಸಿರುವಂಥದ್ದು ಕಾನೂನು ಮತ್ತು ನಾವು ಕೊಡುವಂಥದ್ದು ನಿರ್ಣಯವನ್ನು ಅವರು ಪಾಲಿಸಬೇಕು ಮತ್ತು ಅದನ್ನ ಅನುಷ್ಠಾನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಸರಿಯಾದ ರೀತಿಯನ್ನು ಗೌರವ ಕೊಟ್ಟು ನಾವು ಕೆಲಸ ಮಾಡಬೇಕಾಗಿದೆ. ಎರಡು ಕಡೆನೂ ಕೂಡ ಬ್ಯೂರೋಕ್ರಸಿನೂ ನಮ್ಮ ಕಡೆಗೆ ಗೌರವವನ್ನು ಕೊಡಬೇಕಾಗಿದೆ, ನಾವು ಕೂಡ ಅವ್ರಿಗೆ ಗೌರವ ಕೊಟ್ಟು ಕೆಲಸ ಮಾಡಿಸ್ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ನಾವು ಮುಂದುವರಿಬೇಕಾಗಿದೆ. ಮುಖ್ಯಮಂತ್ರಿನೂ ಸಹ ಆ ಒಂದು ಕೃತ್ಯವನ್ನು ಎಲ್ಲರೂ ನೋಡಿದ್ದಾರೆ, ತಮ್ಮ ಮಾಧ್ಯಮದ ಮೂಲಕ ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಇಂಥ ಒಂದು ನಡವಳಿಕೆ ನಮ್ಮ ರಾಜ್ಯದಲ್ಲಿ ಅಥವಾ ಎಲ್ಲೇ ಇರಲಿ, ಇಡೀ ವಿಶ್ವದಲ್ಲಿ ಅದರ ಅವಶ್ಯಕತೆ ಇಲ್ಲ. ಬ್ಯೂರೋಕ್ರಸಿ ಮತ್ತು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೇ ಇರಲಿ, ನಾವು ರೂಪಿಸಿರುವಂಥದ್ದು ಕಾನೂನು ಅಥವಾ ನಾವು ತಗೊಂಡಿರುವಂಥದ್ದು ನಿರ್ಣಯವನ್ನು ಪಾಲಿಸಬೇಕಾಗಿದೆ. ಆದರೆ ಅವರು ಮಾಡದೇ ಇದ್ದರೆ ನಾವು ಸರಿಯಾದ ಚೌಕಟ್ಟಿನಲ್ಲಿ ನಮಗೇನು ಯಂತ್ರಗಳಿದೆ ಅದನ್ನು ನಾವು ಕ್ರಮ ತಗೊಳ್ಳೋದಕ್ಕೆ ನಾವು ತಗೋಬೇಕಾಗಿದೆ. ಅವರು ವೇದಿಕೆ ಮೇಲೆ ಅಥವಾ ಯಾವುದೋ ಒಂದು ಬಹಿರಂಗವಾಗಿ ಈ ಥರ ಒಂದು ಕೃತ್ಯ ನಡೀಲಿಕ್ಕೆ ಯಾವುದೇ ರೀತಿಯ ಒಂದು ಅವಕಾಶ ಇಲ್ಲ. ಹೌದು, ಇನ್ನೇನಕ್ಕೆ ಅವರು ಇವತ್ತು ರೆಸಿಗ್ನೇಷನ್ ಕೊಡೋಕ್ಕೆ ಕಾರಣ ಅದೇನೆ. ಯಾರೇ ಇರಲಿ, ನೀವು ಬಹಿರಂಗವಾಗಿ ಅವ್ರನ್ನ ಇಂಥ ಒಂದು ರೀತಿಯಲ್ಲಿ ತೋರಿಸೋದ್ರಿಂದ ಅದು ಅವ್ರಿಗೆ ಒಂದು ರೀತಿ ಯಾವುದೋ ಒಂದು ಕಡೆ ಅವ್ರಿಗೂ ನೋವಾಗುತ್ತೆ ಅಥವಾ ಅವಮಾನ ಆಗುತ್ತೆ. ಸೊ ಅದಾಗಿದ ನಂತರ ನಾವು ಕೂಡ ಜವಾಬ್ದಾರಿಯುತ